ವಿಶ್ವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ನವೋದಯ ವಿದ್ಯಾಲಯಗಳ 6ನೇ ತರಗತಿಯ ಪ್ರವೇಶ ಪರೀಕ್ಷೆಗಾಗಿ ಆನ್ಲೈನ್ ಅರ್ಜಿಯನ್ನು ಕರೆಯಲಾಗಿದೆ. ಆ ಆನ್ಲೈನ್ ಅರ್ಜಿಯನ್ನು ಹಾಕಲು ಬೇಕಾಗುವ ದಾಖಲಾತಿಗಳು ಏನೇನು ಬೇಕು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಮೊದಲಿಗೆ ಒಂದು ದಾಖಲಾತಿ ಅಂತಕ್ಕಂಥದ್ದು ಏನು ಬೇಕು ಅಂತಕ್ಕಂಥ ನೋಡಿದಾಗ ವಿದ್ಯಾರ್ಥಿಯ ಒಂದು ಫೋಟೋ ಅಂತಕ್ಕಂಥದ್ದು ಬೇಕಾಗ್ತೈತಿ. ವಿದ್ಯಾರ್ಥಿಯ ಒಂದು ಫೋಟೋ ಅಂತಕ್ಕಂಥದ್ದು. ಇನ್ನು ಎರಡನೇ ದಾಖಲಾತಿ ಅಂತಕ್ಕಂಥ ನೋಡಿದಾಗ ಈ ಮುಖ್ಯ ಗುರುಗಳು ದೃಢೀಕರಿಸಿದ ಪ್ರಮಾಣ ಪತ್ರ. ಈಗ ಸ್ಕ್ರೀನ್ ಮೇಲೆ ಆ ಪ್ರಮಾಣ ಪತ್ರವನ್ನು ತೋರಿಸ್ತೀನಿ ನೋಡ್ರಿ. ಇದನ್ನು ಶಾಲೆಯಲ್ಲಿ ಮುಖ್ಯ ಗುರುಗಳು ಅಂತಕ್ಕಂಥವ್ರು ತುಂಬಿ ಶಾಲಾ ದಾಖಲಾತಿಯಂತೆ ತುಂಬಿ ಕೊನೆಗೆ ಮುಖ್ಯ ಗುರುಗಳು ಅಂತಕ್ಕಂಥವ್ರು ಏನು ಮಾಡಿರ್ತಾರಪ್ಪ ಅಂದ್ರೆ ಇಲ್ಲಿ ಶೀಲ ಮತ್ತು ಸಹಿ ಅಂತಕ್ಕಂಥದ್ದನ್ನು ಮಾಡಿಸ್ಕೊಂಡ್ಬರ್ಬೇಕಾಗ್ತೈತಿ ಈ ಒಂದು ಪ್ರಮಾಣ ಪತ್ರ. ಇನ್ನು ಮೂರನೇ ಒಂದು ದಾಖಲಾತಿ ಅಂತಕ್ಕಂಥದ್ದು ಏನು ಬೇಕಪ್ಪ ಅಂದ್ರೆ ವಿದ್ಯಾರ್ಥಿಯ ಸಹಿ ಮತ್ತು ಪೋಷಕರ ಸಹಿ ಅಂತಕ್ಕಂಥದ್ದು ಬೇಕಾಗ್ತೈತಿ. ಇನ್ನು ನಾಲ್ಕನೇದಾಗಿ ನೋಡಿದಾಗ ನಮ್ಗೆ ಬೇಕಾಗ್ತಕ್ಕಂಥ ದಾಖಲಾತಿ ಈ ಒಂದು ವಿದ್ಯಾರ್ಥಿಯು ಒಂದು ಮೇ 2013 ಮತ್ತು 31 ಜುಲೈ 2015 ಮಧ್ಯೆ ಜನಿಸಿರಬೇಕು. ಆ ಜನಿಸಿರ್ತಕ್ಕಂಥ ಪ್ರಮಾಣ ಪತ್ರ ಇದ್ರೆ ಒಳ್ಳೆಯದು. ಮತ್ತು ಅಥವಾ ಪ್ರಮಾಣ ಪತ್ರದಲ್ಲಿ ಮುಖ್ಯ ಗುರುಗಳು ದೃಢೀಕರಿಸಿ ಕೊಟ್ಟಿರ್ತಾರೆ, ಅದು ನಡಿತೈತಿ. ಇನ್ನು ಐದನೇದಾಗಿ ಬೇಕಾಗಿರ್ತಕ್ಕಂಥದ್ದು ಈ ಒಂದು ವಿದ್ಯಾರ್ಥಿಯ OBC ಸರ್ಟಿಫಿಕೇಟ್ ಅಂತಕ್ಕಂಥದ್ದು. ಈ OBC ಸರ್ಟಿಫಿಕೇಟ್ ಅಂತಕ್ಕಂಥದ್ದು SC ಮತ್ತು ST ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ಇನ್ನುಳಿದ 2A ಈ ರೀತಿ ಈ ಕೇಂದ್ರ ಸರ್ಕಾರದಲ್ಲಿ ಪ್ರಮಾಣೀಕರಿಸಿರ್ತಕ್ಕಂಥ ಒಂದು ಉಪಜಾತಿಗಳು ಅಂತಕ್ಕಂಥವ್ರು ಏನೇನು ಬರ್ತಾವೆ ಅದರಲ್ಲಿ OBC ಸರ್ಟಿಫಿಕೇಟ್ ಅಂತ ಬರ್ತೈತಿ ಪ್ರಮಾಣ ಪತ್ರ, ಅದನ್ನು ಹೊಂದಿರಬೇಕು. ಅದು ಆದ ನಂತರ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿ. ಇದರಲ್ಲಿ ಹೆಸರು ಮತ್ತು ವಿದ್ಯಾರ್ಥಿ ಹೆಸರು ಮತ್ತು ಹುಟ್ಟಿದ ದಿನಾಂಕ ಶಾಲಾ ದಾಖಲೆಯಂತೆ ಸರಿಯಾಗಿ ಇರಬೇಕಾಗ್ತೈತಿ. ಒಂದು ವೇಳೆ ಇಲ್ಲದೇ ಇರತಕ್ಕಂಥ ಪಕ್ಷದಲ್ಲಿ ಸ್ವಲ್ಪ ಆಧಾರ್ ಕಾರ್ಡ್ ಅಂತಕ್ಕಂಥ ತಿದ್ದುಪಡಿ ಅಂತಕ್ಕಂಥ ಮಾಡಿಸ್ರಿ. ಇನ್ನು ಮುಂದಿನ ಒಂದು ದಾಖಲಾತಿ ಅಂತಕ್ಕಂಥದ್ದು ಆಧಾರ್ ಕಾರ್ಡ್ ಇಲ್ಲದೇ ಇರ್ತಕ್ಕಂಥವ್ರು ಅವರ ಪೋಷಕರ ವಾಸಸ್ಥಳದ ಪ್ರಮಾಣ ಪತ್ರ ಅಂತಕ್ಕಂಥ ಹೊಂದಿರಬೇಕಾಗ್ತೈತಿ. ಪೋಷಕರ ಒಂದು ವಾಸಸ್ಥಳದ ಪ್ರಮಾಣ ಪತ್ರ, ರೆಸಿಡೆನ್ಸ್ ಸರ್ಟಿಫಿಕೇಟ್. ಇನ್ನು ಪೋಷಕರ ಒಂದು ಮೊಬೈಲ್ ನಂಬರ್ ಮತ್ತು ಇಮೇಲ್ ವಿಳಾಸ ಅಂತಕ್ಕಂಥದ್ದು ಬೇಕಾಗ್ತೈತಿ. ಇನ್ನು ಅರ್ಜಿ ಸಲ್ಲಿಸುವ ಒಂದು ಕೊನೆಯ ದಿನಾಂಕ ಅಂತಕ್ಕಂಥದ್ದು ಎಲ್ಲಿಗೈತಪ್ಪ ಅಂದ್ರೆ ಈ ಒಂದು 16 ಸೆಪ್ಟೆಂಬರ್ 2024 ಕೊನೆಯ ದಿನಾಂಕ ಐತಿ, ಆನ್ಲೈನ್ ಅರ್ಜಿ ಆಗ್ತಕ್ಕಂಥ ಕೊನೆಯ ದಿನಾಂಕ. ಇನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಪ್ರವೇಶ ಪರೀಕ್ಷೆಯ ದಿನಾಂಕ ಯಾವಾಗ ಪ್ರವೇಶ ಪರೀಕ್ಷೆ ಇರ್ತೈತಿ ನೋಡಿದಾಗ 18 ಜನವರಿ 2025 ಇರುತ್ತದೆ. ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇದು ಅಗತ್ಯ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ತಲುಪಿಸ್ರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ.